ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಸ್ಥಾಪಿತವಾಗಿರುವ ಬಾಪೂಜಿ ಸೇವಾ ಕೇಂದ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೂ ಬಾಪೂಜಿ ಸೇವಾ ಕೇಂದ್ರದ ಕಾರ್ಯವಿಧಾನಗಳು ಹಾಗೂ ಇದರಿಂದ ಗ್ರಾಮೀಣ ಜನರಿಗೆ ಆಗುವಂತಹ ಅನುಕೂಲಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಬಾಪೂಜಿ ಸೇವಾ ಕೇಂದ್ರದ ಪ್ರಮುಖ ಸೇವೆಗಳು ಈಗಿನಂತಿವೆ. ಗ್ರಾಮ ಪಂಚಾಯಿತಿಯ ನಿಮ್ಮ ಆಸ್ತಿಗೆ ಸಂಬಂಧಿಸಿದ ಸೇವೆಗಳು, ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸೇವೆಗಳು, ಸಾಮಾನ್ಯ ಸೇವೆಗಳು, ವ್ಯಾಪಾರ ಸಂಬಂಧಿತ ಸೇವೆಗಳು, MGNREGA ಇತರೆ ಸೇವೆಗಳು. ಈ ರೀತಿ ಇಷ್ಟು ಪ್ರಮುಖವಾದಂತಹ ಸೇವೆಗಳನ್ನು ಗ್ರಾಮ ಪಂಚಾಯಿತಿಯ ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರ ಪಡೆದುಕೊಳ್ಳಬಹುದಾಗಿರುತ್ತದೆ. ಅದರಲ್ಲಿ ಮೊದಲನೇದಾಗಿ ಗ್ರಾಮ ಪಂಚಾಯಿತಿಯ ನಿಮ್ಮ ಆಸ್ತಿಗೆ ಸಂಬಂಧಿಸಿದ ಸೇವೆಗಳಲ್ಲಿ ನಾವು ಈ ಸ್ವತ್ತು ಅರ್ಜಿಗಳನ್ನು ಕಾಣ್ಬೋದಾಗಿರುತ್ತೆ. ಸ್ನೇಹಿತರೆ, ನೀವೇನಾದ್ರು ಗ್ರಾಮ ಪಂಚಾಯಿತಿಗೆ ಹೋಗಿ ಈ ಸ್ವತ್ತಿಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ನಿಮ್ಮ ಅರ್ಜಿನ ಸ್ವೀಕರಿಸೋದು ಕೂಡ ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರನೇ ಆಗಿರುತ್ತದೆ. ಒಂದು ವೇಳೆ ನಿಮಗೆ ಸಿಟಿಜನ್ ಲಾಗಿನ್ಲಿ ಏನಾದರೂ ಅರ್ಜಿ ಆಗೋಕ್ಕೆ ತಾಂತ್ರಿಕ ಸಮಸ್ಯೆ ಏನಾದ್ರು ಬರ್ತಾ ಇದ್ರೆ ನೀವು ಗ್ರಾಮ ಪಂಚಾಯಿತಿಯ ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರ ಕೂಡ ನಿಮ್ಮ ಅರ್ಜಿನ ಸಲ್ಲಿಸಬಹುದಾಗಿರುತ್ತದೆ. ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ ಪರವಾನಗಿ ಪತ್ರ ಅಥವಾ ಕಟ್ಟಡ ಲೈಸೆನ್ಸ್. ಸ್ನೇಹಿತರೆ, ನೀವೇನಾದ್ರು ಹೊಸದಾಗಿ ಯಾವ್ದಾದ್ರು ಕಟ್ಟಡನ ನಿರ್ಮಾಣ ಮಾಡ್ತಾ ಇದ್ರೆ ಅದಕ್ಕೆ ಗ್ರಾಮ ಪಂಚಾಯತಿ ಕಡೆಯಿಂದ ನೀವು ಲೈಸೆನ್ಸ್ನ ಪಡ್ಕೊಳ್ಬೇಕಾಗತ್ತೆ. ಅಂದರೆ ಕಟ್ಟಡ ಲೈಸೆನ್ಸ್ನ ಪಡ್ಕೊಂಡು ಕಟ್ಟಡನ ಪ್ರಾರಂಭಿಸಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಗ್ರಾಮ ಪಂಚಾಯತಿಯ ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಅರ್ಜಿ ಸಲ್ಲಿಸಿ ಕಟ್ಟಡ ಲೈಸೆನ್ಸ್ನ ಪಡ್ಕೋಬೇಕಾಗತ್ತೆ. ಆಸ್ತಿ ತೆರಿಗೆ ಪಾವತಿ ಮಾಡಿ ರಸೀದಿ ಪಡೆಯುವುದು. ಸ್ನೇಹಿತರೆ, ನಿಮ್ಮ ನೀರು ಮತ್ತು ಮನೆಯ ತೆರಿಗೆ ಏನು ಬರುತ್ತೆ, ಅದು ವಾರ್ಷಿಕ ತೆರಿಗೆ, ಅದನ್ನು ನೀವು ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರ ಆನ್ಲೈನ್ ಮುಖಾಂತರ ಕೂಡ ಪಾವತಿ ಮಾಡಿ ನೀವು ಕಂದಾಯ ರಸೀದಿನೂ ಕೂಡ ಪಡ್ಕೋಬಹುದು. ಆಸ್ತಿ ತೆರಿಗೆ ಪಾವತಿಗಾಗಿ ಗ್ರಾಮ ಪಂಚಾಯತಿ ಮುಂದೆ ಕ್ಯೂ ನಿಲ್ಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಸ್ವಾಧೀನ ಪ್ರಮಾಣ ಪತ್ರ ಅಥವಾ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಸ್ನೇಹಿತರೆ, ನೀವೇನಾದ್ರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗೆ ಏನಾದ್ರು ಅಪ್ಲೈ ಮಾಡಬೇಕು ಅಂದರೆ ಗ್ರಾಮ ಪಂಚಾಯತಿ ಕಚೇರಿಗೆ ನೇರವಾಗಿ ಹೋಗಿ ಅಲ್ಲಿ ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರ ನೀವು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗೆ ಅಪ್ಲಿಕೇಶನ್ ಹಾಕಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ನ ಪಡ್ಕೋಬೋದಾಗಿರುತ್ತೆ. ಹಾಗೆ ವಿದ್ಯುತ್ ಸಂಪರ್ಕ ಪಡೆಯಲು NOCಗೆ ಅರ್ಜಿ. ನೀವೇನಾದ್ರು ಹೊಸದಾಗಿ ಏನಾದ್ರು ವಿದ್ಯುತ್ ಸಂಪರ್ಕ ಪಡ್ಕೋತಾ ಇದ್ದೀರಿ ಅಂದರೆ ಅದಕ್ಕೆ NOC ಬೇಕಾಗುತ್ತೆ. ಅದನ್ನು ಕೂಡ ನಾವು ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರ ನೀಡಬಹುದಾಗಿರುತ್ತೆ. ಅದಕ್ಕೋಸ್ಕರ ನೀವು ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇದು ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸೇವೆಗಳಲ್ಲಿ ಬರುತ್ತೆ. ಸೊ ನೀವೇನಾದ್ರು ನಿಮ್ಮ ಜಾತಿ ಆದಾಯ ಪ್ರಮಾಣ ಪತ್ರನ ಪಡ್ಕೋಬೇಕು ಅಂದರೆ ನೀವು ನಾಡ್ ಕಚೇರಿಗೆ ಅಲ್ದಾಡೋ ಬದಲಿಗೆ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿರುವಂತಹ ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಜಾತಿಯ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಅತಿ ಶೀಘ್ರದಲ್ಲಿ ಪಡ್ಕೋಬಹುದಾಗಿರುತ್ತದೆ. ವಂಶವೃಕ್ಷ ಅಥವಾ ಫ್ಯಾಮಿಲಿ ಟ್ರೀ. ನೀವೇನಾದ್ರು ಫೋತಿ ಖಾತೆ ಅಥವಾ ಆಸ್ತಿನ ವಿಭಾಗ ಮುಂತಾದ ಸರ್ವಿಸ್ಗಳಿಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ವಂಶವೃಕ್ಷ ಅಲ್ಲಿ ಕಡ್ಡಾಯವಾಗಿ ಬೇಕಾಗುತ್ತೆ. ಸೊ ನೀವು ಇದಕ್ಕೋಸ್ಕರ ನೀವು ನಾಡ್ ಕಚೇರಿಗೆ ಅಲ್ದಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಕುಟುಂಬದ ವಂಶವೃಕ್ಷನೂ ಕೂಡ ಗ್ರಾಮ ಪಂಚಾಯತಿಯ ಬಾಪೂಜಿ ಸೇವಾ ಕೇಂದ್ರದಲ್ಲೇ ಅರ್ಜಿನ ಸಲ್ಲಿಸಿ ನೀವು ಅಲ್ಲೇ ಕೂಡ ವಂಶವೃಕ್ಷ ದೃಢೀಕರಣ ಪತ್ರನ ಪಡ್ಕೋಬಹುದಾಗಿರುತ್ತದೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ನಿರ್ಗತಿಕ ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ, ಅಂಗವಿಕಲ ಪೋಷಣ ವೇತನ, ಇವಿಷ್ಟು ಸರ್ವಿಸಸ್ಗಳು ಕೂಡ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಲಭ್ಯವಿರುತ್ತದೆ. ವೃದ್ಧಾಪ್ಯರು ಅಥವಾ ಅಂಗವಿಕಲರು ನಾಡ್ ಕಚೇರಿಗೆ ಅಲೆದಾಡೋದನ್ನ ತಪ್ಪಿಸೋಕ್ಕೋಸ್ಕರ ಸರ್ಕಾರ ಈ ಸರ್ವಿಸ್ಗಳನ್ನ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಒದಗಿಸಿರುತ್ತೆ. ಅದಕ್ಕೋಸ್ಕರ ಬಾಪೂಜಿ ಸೇವಾ ಕೇಂದ್ರದಲ್ಲಿ ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಿ ಸರ್ವಿಸ್ನ ಪಡ್ಕೋಬಹುದು. ಜನಸಂಖ್ಯೆ ದೃಢೀಕರಣ ಪತ್ರ, ವಾಸಸ್ಥಳ ದೃಢೀಕರಣ ಪತ್ರ, ಸಣ್ಣ ಅಥವಾ ಅತಿ ಸಣ್ಣ ಹಿಡುವಳಿದಾರ ದೃಢೀಕರಣ ಪತ್ರ, ಕೃಷಿ ಕಾರ್ಮಿಕ ದೃಢೀಕರಣ ಪತ್ರ, ವ್ಯವಸಾಯಗಾರರ ಕುಟುಂಬದ ಸದಸ್ಯ ದೃಢೀಕರಣ ಪತ್ರ, ಇವಿಷ್ಟಕ್ಕೂ ಕೂಡ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದ್ದು ಇದನ್ನು ಕೂಡ ಅತಿ ಸುಲಭವಾಗಿ ನೀವು ಗ್ರಾಮ ಪಂಚಾಯತಿಗೆ ಭೇಟಿ ನೀಡುವ ಮುಖಾಂತರ ಪಡ್ಕೋಬಹುದಾಗಿರುತ್ತದೆ. ಹೊಸ ನೀರು ಸರಬರಾಜು ಸಂಪರ್ಕ, ನೀರು ಸರಬರಾಜಿನ ಸಂಪರ್ಕ ಕಡಿತ, ಕುಡಿಯುವ ನೀರಿನ ನಿರ್ವಹಣೆ, ಬೀದಿ ದೀಪದ ನಿರ್ವಹಣೆ, ಗ್ರಾಮ ನೈರ್ಮಲ್ಯದ ನಿರ್ವಹಣೆ,
ಇವು ಸಾಮಾನ್ಯ ಸೇವೆಗಳಾಗಿದ್ದು ಇದನ್ನು ಕೂಡ ನಾವು ಗ್ರಾಮ ಪಂಚಾಯಿತಿಯ ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರ ಪಡ್ಕೋಬಹುದಾಗಿರುತ್ತದೆ. ನೀವೇನಾದ್ರೂ ಹೊಸದಾಗಿ ಕುಡಿಯೋ ನೀರಿನ ಸಂಪರ್ಕ ಬೇಕು ಅಂದ್ರೂ ಕೂಡ ಅದಕ್ಕೂ ಕೂಡ ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರ ಅರ್ಜಿ ಸಲ್ಲಿಸಿ ಹೊಸ ಕನೆಕ್ಷನ್ ಪಡ್ಕೋಬಹುದಾಗಿರುತ್ತದೆ. ಹಾಗೆ ನಿಮ್ಮ ಏರಿಯಾದ ಬೀದಿ ದೀಪ ಅಥವಾ ಕುಡಿಯೋ ನೀರಲ್ಲಿ ಏನಾದರೂ ಸಮಸ್ಯೆ ಬಂತು ಅಂದರೆ ಅದಕ್ಕೂ ಕೂಡ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೋಬಹುದಾಗಿರುತ್ತದೆ. ಹಾಗೆ ಸ್ವಚ್ಛತೆ, ಯಾವ್ದಾದ್ರು ನಿಮ್ಮ ಏರಿಯಾದ ಯಾವ್ದಾದ್ರು ಪ್ರದೇಶದಲ್ಲಿ ಮೋರಿ ಕಟ್ಕೊಂಡಿರೋದು ಅಥವಾ ಕಸಗಳೆಲ್ಲಾದ್ರೂ ಸಂಗ್ರಹ ಒಂದೇ ಕಡೆ ಸಂಗ್ರಹ ಆಗ್ಬಿಟ್ಟಿದ್ರೆ ಅದನ್ನು ಕೂಡ ನೀವು ಸ್ವಚ್ಛತೆಗಾಗಿ ಕೂಡ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ವ್ಯಾಪಾರ ಸಂಬಂಧಿತ ಸೇವೆಗಳು, ವ್ಯಾಪಾರ ಪರವಾನಗಿ, ಕೈಗಾರಿಕಾ ಅಥವಾ ಕೃಷಿ ಆಧಾರಿತ ಉತ್ಪಾದನಾ ಘಟಕ ಸ್ಥಾಪನೆಗೆ ಅನುಮತಿ, ನಿರಪೇಕ್ಷಣಾ ಪತ್ರ, ರಸ್ತೆ ಅಗೆಯುವುದಕ್ಕಾಗಿ ಅನುಮತಿ, ಇವಿಷ್ಟು ಕೂಡ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಲಭ್ಯವಿರುತ್ತದೆ. ನೀವು ಯಾವ್ದಾದ್ರು ಹೊಸ ಬಿಸ್ನೆಸ್, ಉದಾಹರಣೆಗೆ ಅಂಗಡಿಗಳು, ಮಳಿಗಳು, ಯಾವ್ದಾದ್ರು ಒಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದರೆ ಅದಕ್ಕೂ ಕೂಡ ಗ್ರಾಮ ಪಂಚಾಯತಿಯಿಂದ ಲೈಸೆನ್ಸ್ನು ಪಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಬಾಪೂಜಿ ಸೇವಾ ಕೇಂದ್ರ ಅರ್ಜಿ ಸಲ್ಲಿಸಿ ಲೈಸೆನ್ಸ್ನ ಪಡ್ಕೊಂಡು ನೀವು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದಾಗಿರುತ್ತದೆ. ಹಾಗೆ MGNREGA, ಈಗ ಅದು VB ರಾಮ್ಜಿ ಅಂದ್ಬಿಟ್ಟು ಬದಲಾವಣೆ ಹಂತದಲ್ಲಿದೆ. ಒಂದು ವೇಳೆ ಅದು ಬದಲಾವಣೆ ಆದರೆ ಇದನ್ನ VB ರಾಮ್ಜಿ ಅಂತ ಓದ್ಕೊಳ್ಳಿ. ಸದ್ಯಕ್ಕೆ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಆಗಿರೋದ್ರಿಂದ ಇಲ್ಲಿ ಉದ್ಯೋಗ ಚೀಟಿ ಪಡೆಯುವುದಕ್ಕೆ ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗ ಕೋರಿ ಅರ್ಜಿ ಸಲ್ಲಿಸೋಕ್ಕೂ ಕೂಡ ಬಾಪೂಜಿ ಸೇವಾ ವೆಬ್ಸೈಟ್ನಲ್ಲಿ ಅವಕಾಶ ಇರೋದ್ರಿಂದ ಬಾಪೂಜಿ ಸೇವಾ ಕೇಂದ್ರ ಅದರಲ್ಲಿ ಅರ್ಜಿ ಸಲ್ಲಿಸಿ ನೀವು ಉದ್ಯೋಗ ಚೀಟಿ ಮತ್ತು ಉದ್ಯೋಗನೂ ಕೂಡ ಪಡ್ಕೋಬಹುದಾಗಿರುತ್ತದೆ. ಓಕೆ, ಈ ರೀತಿ ನೀವು ಉದ್ಯೋಗಗಳನ್ನು ಕೂಡ MGNREGA ಸ್ಕೀಮ್ನಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ ಈ ರೀತಿ ಪಡ್ಕೋಬಹುದಾಗಿರುತ್ತದೆ. ಇತರೆ ಸೇವೆಗಳು, ಇಲ್ಲಿ ಜನನ ಮರಣ ಪ್ರಮಾಣ ಪತ್ರ, RTC, UDID ಕಾರ್ಡ್, ಇ ಶ್ರಮ್ ಕಾರ್ಡ್, ಇವೆಲ್ಲಕ್ಕೂ ಕೂಡ ಬಾಪೂಜಿ ಸೇವಾ ಕೇಂದ್ರದ ಮುಖಾಂತರನೇ ಅರ್ಜಿ ಸಲ್ಲಿಸಿ ಸರ್ವಿಸಸ್ಗಳನ್ನ ನೀವು ಸುಲಭವಾಗಿ ಪಡ್ಕೋಬಹುದಾಗಿರುತ್ತದೆ. ಜನನ ಮರಣ ಪ್ರಮಾಣ ಪತ್ರಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ 1 ತಿಂಗಳ ಕಾಲಾವಕಾಶ ನಿಗದಿಪಡಿಸಿದ್ದು, 1 ತಿಂಗಳ ಒಳಗಡೆ ಅರ್ಜಿ ಏನಾದರೂ ಸಲ್ಲಿಸಿದ್ದಲ್ಲಿ ಗ್ರಾಮ ಪಂಚಾಯಿತಿ ಮುಖಾಂತರನೇ ಜನನ ಮರಣ ಪ್ರಮಾಣ ಪತ್ರಗಳನ್ನ ವಿತರಿಸಲು ಅವಕಾಶವಿದ್ದು ಬಾಪೂಜಿ ಸೇವಾ ಕೇಂದ್ರದಲ್ಲಿ ಇದರ ಸರ್ವಿಸ್ಗಳನ್ನ ಪಡ್ಕೋಬಹುದಾಗಿರುತ್ತದೆ. ಹಾಗೆ UDID ಕಾರ್ಡ್, ಈ ವಿಶೇಷ ಚೇತನರಿಗಾಗಿ UDID ಕಾರ್ಡ್ ತುಂಬಾನೇ ಅವಶ್ಯಕವಾಗಿದ್ದು ಅವರು ಕೂಡ ನಾಡ ಕಚೇರಿಗೆ ಅಲೆದಾಡೋ ಬದಲಿಗೆ ಬಾಪೂಜಿ ಸೇವಾ ಕೇಂದ್ರ ಮುಖಾಂತರನೇ UDID ಕಾರ್ಡ್ ಕೂಡ ಪಡ್ಕೋಬಹುದಾಗಿರುತ್ತದೆ. ಸ್ನೇಹಿತರೆ, ಇಷ್ಟೇ ಅಲ್ಲದೆ ಇನ್ನಿತರೆ 100ಕ್ಕೂ ಹೆಚ್ಚಿನ ಸೇವೆಗಳು ಬಾಪೂಜಿ ಸೇವಾ ಕೇಂದ್ರದಲ್ಲಿ ಲಭ್ಯವಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.